ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕ್ರಾಸ್ ಬಳಿ ಜಂಗಮಕೋಟೆ ಹೋಬಳಿಗೆ ಸೇರಿದ 13 ಹಳ್ಳಿಗಳ ವ್ಯಾಪ್ತಿಗೆ ಸೇರುವ 2390 ಎಕರೆ ಜಮೀನಿನಲ್ಲಿ ರಾಜ್ಯ ಸರ್ಕಾರ ವಿನೂತನ ಮಾದರಿಯ ವಿವಿಧ ಕೈಗಾರಿಕೆ ಪಾರ್ಕ್ಗಳನ್ನು ಸ್ಥಾಪಿಸಲು ಯೋಜನೆ ರೂಪಿಸಿದೆ. ಆದರೆ ಸರ್ಕಾರದ ನಿರ್ಧಾರಕ್ಕೆ ಸ್ಥಳೀಯ ಸಾವಿರಾರು ಜನ ರೈತರು ಜಮೀನು ಕೊಡಲು ಹಿಂದೇಟು ಹಾಕಿದ್ದಾರೆ. ಹಲವು ಬಾರಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಸಹ ಮಾಡಿದ್ದಾರೆ. ಆದರೂ ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಿಕೊಳ್ಳಲು ನೋಟಿಸ್ ಜಾರಿ ಮಾಡಿದ ಕಾರಣ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 69ಕ್ಕೆ ಅಡ್ಡಲಾಗಿ ಟ್ರ್ಯಾಕ್ಟರ್ಗಳನ್ನು ನಿಲ್ಲಿಸಿ ರಸ್ತೆ ಬಂದ್ ಮಾಡಿದ್ರು. ಇದೇ ವೇಳೆ ಪೊಲೀಸರು ಹಾಗೂ ರೈತರ ಮಧ್ಯೆ ಜಟಾಪಟಿ ನಡೆಯಿತು. ಹೋಬಳಿಯಲ್ಲಿರುವಂಥ ಭೂಮಿ ಇಡೀ ರಾಜ್ಯದಲ್ಲೇ ರಾಷ್ಟ್ರದಲ್ಲೇ ಉತ್ಕೃಷ್ಟವಾದ ಭೂಮಿ ಅಂತೇಳಿ ಸಂಬಂಧಪಟ್ಟಂಥ ಇಲಾಖೆಯವರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿರುವಂಥ ಸಂಸ್ಥೆ ಗುಣಮಟ್ಟವಾದಂಥ ಭೂಮಿ ಅಂತೇಳಿ ಕೊಟ್ಟಿರೋದ್ರಿಂದ ಆ ಭೂಮಿಯಲ್ಲಿ ದಯಮಾಡಿ ಕೈಗಾರಿಕೆಗಳು ಮಾಡಬೇಡಿ ಅಂತೇಳಿ ಭಾಳ ಗಟ್ಟಿ ಧ್ವನಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅಲ್ಲ, ಇನ್ನೊಂದು ರೈತ ಸಂಘ ಹೇಳ್ತಾ ಇದೆ, ಅವ್ರನ್ನೇ ಕೇಳಬೇಕು. ಇಷ್ಟೊತ್ತು ಜಿಲ್ಲಾಧಿಕಾರಿ ತಾವು ಇದ್ರಿ, ಗುಂಡುಗಳಿಟ್ಕೊಂಡು ಹೋರಾಟ ಮಾಡೋದಾದರೆ ಜಿಲ್ಲಾಡಳಿತ ಅವ್ರ ಮೇಲೆ ಕೇಸ್ ಹಾಕಬೇಕು ಅಂತ ಕೂಡ ಹೇಳಿದ್ವಿ. ಉತ್ಕೃಷ್ಟವಾದಂಥ ಭೂಮಿ ಅಂತೇಳಿ ರಾಜ್ಯ ಕೇಂದ್ರ ಸರ್ಕಾರ ಪತ್ರ ಕೊಟ್ಟಿರುವಾಗ ಇವರು ಕಲ್ಲುಗುಂಡು ಇಟ್ಕೊಂಡು ಮಾಡೋರಲ್ಲ, ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕಲ್ವ ಅವರು? ಈಗ ಇದರಲ್ಲಿ ಏನು ರಾಜಕೀಯ ಇದೆ? ಇದರಲ್ಲಿ ಸಂಪೂರ್ಣವಾಗಿ ರಾಜಕಾರಣ ಇದೆ. ಇಲ್ಲಿ ಶಾಸಕರು ಮಂತ್ರಿಗಳ ನೇರ ಕೈವಾಡ ಇದೆ. ಈ ಭಾಗದಲ್ಲಿ ಕೈಗಾರಿಕೆಗಳಾದರೆ ನಮಗೆ ಲಾಭ ಅನ್ನೋ ದೃಷ್ಟಿಯಿಂದ ರಾಜಕಾರಣಿಗಳು ನೇರವಾಗಿ ಪಾತ್ರಧಾರಾಗಿದ್ದಾರೆ. ಅದರ ಜೊತೆಗೆ ಅಧಿಕಾರಿಗಳಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರವನ್ನು ಮಾಡುವ ಮುಖಾಂತರ ರೈತರಲ್ಲೇ ಒಡೆಯುವ ಕೆಲಸಕ್ಕೆ ಪಾಲಿ ಹೌಸ್ ಇಲ್ಲಿದ್ದರೂ ಕೂಡ ಪಾಲಿ ಹೌಸ್ ಅಂತೇಳಿ ಭೂಮಿನ ಬಿಡುವಂಥದ್ದು. ಅದೇ ರೀತಿ ಕೋಳಿ ಫಾರಮ್ಗಳು ಇದು ಒರಿಜಿನಲ್ ರೈತರಿದ್ದರೂ ಕೂಡ ಬೇರೆಯವರು ಬಿಡುವಂಥದ್ದು. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲದೆ ಹೊರ ಜಿಲ್ಲೆಯ ರೈತರನ್ನ, ನಮ್ಮ ಜಿಲ್ಲೆಯ ರೈತರಲ್ಲದೆ ಹೊರ ಜಿಲ್ಲೆಯ ರೈತರನ್ನ ಕೈ ಬಿಡುವಂಥದ್ದು. ಇದು ಭ್ರಷ್ಟಾಚಾರ ಎದ್ದು ಕಾಣ್ತಾ ಇದೆ. ತಮ್ಮ ಫಲವತ್ತಾದ ಜಮೀನು ಕೈಗಾರಿಕೆಗಳಿಗೆ ಕೊಡಲ್ಲ ಎಂದು ರೈತರು ಗಂಟೆಗಟ್ಟಲೆ ಹೆದ್ದಾರಿಯಲ್ಲಿ ಕುಳಿತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಬರುವಂತೆ ಪಟ್ಟು ಹಿಡಿದ್ರು. ಕೊನೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪ್ರಭು ಆಗಮಿಸಿ ಅಧಿಕಾರಿಗಳ ಜೊತೆ ಸಭೆ ಮಾಡುವುದಾಗಿ ಭರವಸೆ ನೀಡಿದ ಮೇಲೆ ಹೆದ್ದಾರಿ ಬಂದ್ನ ವಾಪಸ್ ಪಡೆದ್ರು. ಆ ಸಮಗ್ರವಾದ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು CEO ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು KIDB ಅವರ ವ್ಯಾಪ್ತಿನಲ್ಲಿ ಅದು ನಿರ್ವಹಣೆ ಆಗ್ತಾ ಇದೆ. ಈಗ ಇದು ಡೈನಮಿಕ್. ಈ ನಂಬರ್ಸ್ ಏನಿದ್ದಾವೆ, ಎಷ್ಟು ಎಕರೆ ಮೂಲ ಮಾಡಿದ್ದಾರೆ, ಎಷ್ಟು ಎಕರೆ ಹೊರತುಪಡಿಸಿದ್ದಾರೆ, ಯಾವ್ಯಾವ್ದು ಅಂತಿಮಗೊಳಿಸ್ತಾ ಇದ್ದಾರೆ, ಇನ್ನೂ ಯಾವುದಾದ್ರೂ ಕೈ ಬಿಡುವಂಥ ಹಂತ ಇದೆಯಾ, ಇವೆಲ್ಲವೂ ಕೂಡ KIDBಯ ಭೂಸ್ವಾಧೀನಾಧಿಕಾರಿಗಳು ಮತ್ತು ಸ್ಪೆಷಲ್ DC ಮತ್ತು CEO ಅವರ ವ್ಯಾಪ್ತಿನಲ್ಲಿ ಇರ್ತಕ್ಕಂಥದ್ದು. ಜಿಲ್ಲಾ ಆಡಳಿತದ ವ್ಯಾಪ್ತಿನಲ್ಲಿರ್ತಕ್ಕಂಥದ್ದು. ಅವರ ಮನವಿ ಮೇರೆಗೆ ಕನ್ಸೆಂಟ್ ಅವಾರ್ಡ್ ಇದ್ದರೆ, ರೈತರಿಗೆ ಒಪ್ಪಿಗೆ ಇದ್ದರೆ, ಅವ್ರ ಒಪ್ಪಿಗೆ ಸಂದರ್ಭದಲ್ಲಿ ಅವರಿಗೆ ದರಸಂಧಾನ ಮಾಡಿ ಒಂದು ಮೌಲ್ಯಯುತವಾದಂಥ ದರವನ್ನು ನಿಗದಿ ಮಾಡುವಂಥದ್ದು ನಮ್ಮ ವ್ಯಾಪ್ತಿಗಿದೆ. ಇಲ್ಲ, ಅವ್ರಿಗೆ ನಾನು ಕೂಡ ನಿರಂತರವಾಗಿ, ನಾನಾಗಲಿ ನಮ್ಮ SP ಅವರಾಗಲಿ ನಾವೆಲ್ಲ ನಿರಂತರವಾಗಿ
ರೈತ ಮುಖಂಡರ ಜೊತೆ ಸಂಪರ್ಕದಲ್ಲಿದ್ದೀವಿ. ಅವರ ಅಹವಾಲನ್ನು ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದೀವಿ. ಈಗಾಗಲೇ ಹೇಳಿದಂತೆ ಈ ಪ್ರಕರಣ ಈಗಾಗಲೇ ನ್ಯಾಯಾಲಯದಲ್ಲಿದೆ ಅಂತಕ್ಕಂಥದ್ದು ಇಲಾಖೆಯಿಂದ ನಮಗೆ ಬಂದಂಥ ಮಾಹಿತಿ. ಸರ್, ನ್ಯಾಯಾಲಯದಲ್ಲಿದ್ದರೆ ಮತ್ತೆ ಅಧಿಕಾರಿಗಳು ಯಾಕೆ ಈಗ ನೋಟಿಸ್ ಜಾರಿ ಮಾಡಿದ್ದಾರೆ? ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿದೆ, ಅದಕ್ಕೆ ಯಾವುದು ಸ್ಟೇ ಇರೋದಿಲ್ಲ. ವಿಚಾರಣಾ ಹಂತದಲ್ಲಿರೋದ್ರಿಂದ ಆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಅವ್ರು ನಡೆಸ್ತಾ ಇದ್ದಾರೆ. ನಮ್ಮೆಲ್ಲರ ಅಪೇಕ್ಷೆ ಅಷ್ಟೇ, ಸೌಹಾರ್ದಿತವಾಗಿ ರೈತರು ಇಲಾಖೆ ಜೊತೆ ಕೂತ್ಕೊಂಡು ಅವರ ಸಮಸ್ಯೆಗಳಿಗೆ ಸಮಯ ತಗೊಂಡು ನಿಗದಿ ಮಾಡಿಕೊಂಡು ಅವರೆಲ್ಲ ಮುಖಂಡರುಗಳು ಹೋಗಿ ಸೌಹಾರ್ದಿತವಾಗಿ ಇದನ್ನು. ಒಟ್ನಲ್ಲಿ ಅವರು ಬಿಡಿ ನಾವು ಕೊಡೆ ಅನ್ನೋ ಹಾಗೆ ಕೆಎಡಿಬಿ ಸದ್ಯ 2390 ಎಕರೆ ಜಮೀನು ಭೂಸ್ವಾಧೀನಕ್ಕೆ ಪ್ರಕ್ರಿಯೆ ಆರಂಭಿಸಿದೆ. ಇದರಿಂದ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದು, ರೈತರ ಒಂದು ಬಣ ಜಮೀನು ಕೊಡೋದಾಗಿ ಪ್ರತಿಭಟನೆ ನಡೆಸಿದ್ರೆ ಇನ್ನೊಂದು ಬಣ ಜಮೀನು ಕೊಡಲ್ಲ ಎನ್ನುತ್ತಿದೆ. ಮುಂದೆ ಏನಾಗುತ್ತೋ ಕಾದು ನೋಡಬೇಕಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.